ಎಪಿಸೋಡ್ ಫುಲ್ ಅರ್ಧ ಹನುಮಂತಣ್ಣ ಸ್ಟೋರಿನೇ ಇದೆ. ಅವರ ತಂದೆ ತಾಯಿ ಬಂದಿದ್ದಾಗಿರ್ಬೋದು, ಅವರು ರೊಟ್ಟಿ ತಂದಿದ್ದಾಗಿರ್ಬೋದು, ಎಲ್ಲರೂ ಕೂತ್ಕೊಂಡು ತಿಂದಿದ್ದಾಗಿರ್ಬೋದು, ಅದರಲ್ಲೂ ಹನುಮಂತಣ್ಣನ ಲವ್ ಸ್ಟೋರಿ. ಆಮೇಲೆ ಅವರ ಮನೇಲಿ ಅವರ ಅಮ್ಮ ಇಲ್ಲ ನನ್ನ ಬರೋ ಸೊಸೆನೂ ನನ್ನ ಥರನೇ ಕಾಸ್ಟ್ಯೂಮ್ ಹಾಕೋಬೇಕು ಅಂತ ಹೇಳಿದ್ದು ಮಾತ್ರ ಹೆಂಗಾಗಿದೆ ಅಂದರೆ, ಯಾರು ಒಂದಷ್ಟು ಜನ ಹುಡುಗಿಯರು ಏನಾರ ಹನುಮಂತಣ್ಣನ ಕ್ಯಾರೆಕ್ಟರ್ ನೋಡಿ ಹನುಮಂತ ಎಷ್ಟು ಕ್ಯೂಟಾಗಿ ಹೆಂಗೆ ಆಡ್ತಾನಲ್ವ ಅಂತ ಏನಾರ ಮಿಸ್ ಆಗಿ ಹನುಮಂತಣ್ಣನ ಇಷ್ಟಪಟ್ಟಿದ್ದವರು ಅಲ್ಲೇ ನ್ಯೂಟ್ಲಾಗ್ಬಿಡ್ಬೇಕು. ಈ ಕಾಸ್ಟ್ಯೂಮೆಲ್ಲ ಸಂದು ಹಾಕೊಂಡಿರ್ಬೇಕಾ, ನಾನು ಆಗಲ್ಲಪ್ಪ ಮದುವೆ. ಹನುಮಂತಣ್ಣಗೆ ಕೊಡೋಕ್ಕಿಂತ ಮುಂಚೆನೇ ಕಿತ್ಕೊಂಡ್ಬಿಟ್ಟವ್ರೆ. ಸೊ ಆ ರೇಂಜಿಗೆ ಅನ್ನಿಸ್ಬಿಡ್ತು ಎಲ್ಲರಿಗೂ, ಹಂಗೆ ಈ ಥರನೇ ಹಾಕ್ಕೊಂಡಿರ್ಬೇಕಾ ಅಂತ ಹೇಳ್ಬಿಟ್ಟು ಒಂದು ಕ್ಷಣ ಎಲ್ಲರೂ ಶಾಕ್ ಆಗಿ ನಿಂತು ಸುಳ್ಳಲ್ಲ. ಆಮೇಲೆ ನೆಕ್ಸ್ಟ್ ಬರೋದಾದರೆ ರಜತ್ ಅವರು ಕ್ಯಾಪ್ಟನ್ ಆಗಿದ್ದು. ಸೊ ಟಾಸ್ಕು ಕೂಡ ತುಂಬ ಬ್ರಿಲಿಯಂಟ್ ಆಗಿದ್ದು. ಅದನ್ನು ತುಂಬ ಬ್ರಿಲಿಯಂಟಾಗಿ ಆಡಿ ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ. ಆ್ಯಂಡ್ ವೆಲ್ ಡಿಸರ್ವ್ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಆಟಗಳನ್ನ ಆಡ್ಕೊಂಡು ಬರ್ತಾಯಿದ್ರು. ಆ್ಯಂಡ್ ಬೇಕಾಗಿತ್ತು ಅವ್ರಿಗೆ ಈ ಥರ ಒಂದು ಕ್ಯಾಪ್ಟನ್ಸಿ. ಆ್ಯಂಡ್ ಈ ಕ್ರೂಷಿಯಲ್ ಟೈಮಲ್ಲಿ ಕ್ಯಾಪ್ಟನ್ಸಿ ಸಿಕ್ಕಿರೋದಂತೂ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಅವರು. ಆಮೇಲೆ ನೆಕ್ಸ್ಟ್ ಬರೋದಾದರೆ ಬಾತ್ರೂಮ್ಗೆ ಹೆಂಗೆ ಗುರು ಇಷ್ಟೊಂದು ಡಿಮ್ಯಾಂಡು. ಹೊರಗಡೆ ಒಂದಿನ ಬಾತ್ರೂಮ್ ತೊಳೀರಿ ಅಂದರೆ ನಾನು ಬಾತ್ರೂಮ್ ತೊಳಿಯೋದ ಅಂತ. ಬಿಗ್ ಬಾಸ್ ಮನೆ ಬಾತ್ರೂಮ್ ಏನು ಯಾವುದ್ರಲ್ಲಿ ಮಾಡೋರು ಅಂತ. ಅದೇನು ಬಾತ್ರೂಮ್ ತೊಳಿತೀವಿ ಅಂತಾರಪ್ಪ ಎಲ್ಲರೂ. ನಾನು ಬಾತ್ರೂಮು ಅಂತ. ಅದೇನು ಈಸಿ ಇತ್ತೋ ಏನೋ ಗೊತ್ತಿಲ್ಲ. ಒಟ್ಟಿನ ಬಾತ್ರೂಮ್ ತೊಳೆಯೋಕ್ಕೆ ಇಷ್ಟೊಂದು ಡಿಮ್ಯಾಂಡು ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಮನೇಲೇ ಇರಬೇಕು ಆಯಿತಾ. ಬಾತ್ರೂಮ್ ತೊಳೆಯೋಕ್ಕೆ ಈ ರೇಂಜಿಗೆ ಡಿಮ್ಯಾಂಡು, ಬೇರೆ ಕಡೆ ಆಗೋಕ್ಕೆ ಚಾನ್ಸೇ ಇಲ್ಲ. ಆಮೇಲೆ ಮಂಜು ಅವರು ಹಾಗೆ ಮೋಕ್ಷಿತಾ ಅವರು ಅಂದರೆ ಇದಂಗೋ ಅವರ ಕ್ಲಾಶ್ ಆ ಥರ ಏನಲ್ಲ. ಎಷ್ಟೋ ಸತಿ ಒಂದು ಕಾಲದಿಂದ ವೀಕ್ಗಳಿಂದ ನಾವು ನೋಡ್ಕೊಂಬರ್ತಾಯಿದ್ವಿ. ಮೋಕ್ಷಿತ್ ಅವರು ಯಾವಾಗ್ಲೂ ಒಂದು ನಾಮಿನೇಷನ್ಗೆ ಹೆಸರು ತಗೊಳ್ಳುವಾಗ ಅಥವಾ ಏನಾದರೂ ಒಂದು ಕೊಡಬೇಕು ಅಂತ ಬಂದಾಗ ಯಾವಾಗ್ಲೂ ಮಂಜಣ್ಣನ ಹೆಸರು ತಗೋತಾರೆ, ಮಂಜಣ್ಣನ ಕೊಡ್ತಾರೆ. ಬಟ್ ಒಂದಷ್ಟು ವೀಕಿಂದ ನೋಡ್ತಾ ಇದ್ದೀನಿ ಮಂಜಣ್ಣ ಅಲ್ಲಿ ಆರ್ಗ್ಯೂ ಮಾಡ್ತಾರೆ ಆಯಿತಾ. ಅದಾದಮೇಲೆ ಅವರು ಯಾವಾಗಾರು ಅವ್ರ ಪಕ್ಕ ಬಂದು ಕೂತ್ಕೊಂಡಾಗ ಅವ್ರು ಬಂದು ಮಾತಾಡಿಸುವಾಗ ಯಾವತ್ತೂ ಒಂದಿನೂ ಅವ್ರನ್ನ ಬಿಟ್ಟೋಗೋದು, ಮಾತಾಡಿಸ್ದೆ ದೂರ ಕೂತ್ಕೊಳ್ಳೋದು, ಮಾತು ಬಿಡೋದು, ಈ ಥರ ಒಂದು ದಿನ ಮಾಡಲಿಲ್ಲ ಮಂಜಣ್ಣ. ಅದು ಯಾವ ಥರ ಮನಸ್ಥಿತಿ ಮಂಜಣ್ಣಂದು ಅಂತಲೇ ಅರ್ಥ ಆಗಲಿಲ್ಲ. ಎಲ್ಲದಕ್ಕೂ ನೇಮ್ ತೊಗೊಂಡ್ರು, ಎಲ್ಲ ಕಡೆ ಹೇಳಿದ್ರು ಬಿಡು ಹೋಗಲಿ ಅಂದ್ಬಿಟ್ಟು ಅವ್ರ ಜೊತೆನೇ ಆರಾಮಾಗಿ ಮಾತಾಡ್ಕೊಂಡು ಏನು ಆಗಿಲ್ವಾ ಇದೇನು ಗುರು ಅಲ್ಲಿ ಹೆಸರು ತೊಗೊಂಡ್ರು, ಅಲ್ಲಿ ಎಲ್ಲ ಕಡೆನೂ ಹೆಸರು ತೊಗೊತಿದ್ದಾರೆ, ಏನು ಆರಾಮಾಗಿ ಕೂತ್ಕೊಂಡು ಹಿಂಗೆ ಮಾತಾಡ್ತಾರಲ್ಲ ಮಂಜಣ್ಣ ಹೆಂಗಿದು ಅಂತ ಹೇಳ್ಬಿಟ್ಟು ಒಂದು ಸತಿ ಯೋಚನೆ ಬಂದ್ಬಿಡ್ತು. ಸೊ ಇದನ್ನು ಹೇಳಬೇಕು ಅನ್ನಿಸ್ತು, ಹೇಳಿದೆ. ಬಟ್ ಇದ್ರೆ ಇಷ್ಟ ಆದರು ಮಂಜಣ್ಣ ಆ್ಯಕ್ಚುಲಿ. ಸೊ ಹೋದ ಸೀಸನ್ ಎಲ್ಲ ನಾವು ನೋಡಿರಂಗೆ ಒಂದೆರಡು ಕಡೆ ಹೆಸರು ತಗೊಬಿಟ್ರೆ ಅವ್ರು ಮಾತಾಡ್ಸೋದಿಲ್ಲ. ಅಂಥದ್ರಲ್ಲಿ ಕಾಲಕ್ರಮೇಣ ಹೆಸರು ತಗೊಂಡು ಅಷ್ಟು ಆ ಥರ ರೀಸನ್ಗಳೆಲ್ಲ ಕೊಟ್ಟರು ಏನೂ ಆಗೇ ಇಲ್ಲ ನನಗೆ. ಆರಾಮಾಗಿ ಕೂತ್ಕೊಂಡು ಅವ್ರ ಜೊತೆನೇ ಮಾತಾಡ್ತಾ ಇದ್ದಾರೆ. ಸೊ ಗುಡ್ ಮೂವ್ ಅಂತಲೇ ಹೇಳ್ಬೋದು. ಸೊ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ಸುದೀಪ್ ಸರ್ ಅವರ ಕೈಯಾರೆ ಮಾಡಿದ ಅಡುಗೆನ ಕಳಿಸ್ಕೊಡ್ತಾರೆ. ಹಾಗೆ ಒಂದಷ್ಟು ಮಾತುಗಳನ್ನ ಹೇಳ್ತಾರೆ ಮನೆಯವ್ರಿಗೆ. ಆ್ಯಂಡ್ ಅವರಿಗೆ ಬೇಕಾಗಿದ್ದಂಥ ಒಂದಷ್ಟು ಕಿವಿ ಮಾತನ್ನ ಹೇಳಿದ್ದಾರೆ. ಅವರ ಕೈಯಾರೆ ಮಾಡಿದಂಥ ಒಂದು ಅಡುಗೆನ ಕಳಿಸ್ಕೊಟ್ಟಿದ್ರು ಸೀಸನಿಂದ ಸೀಸನ್ಗೆ. ಅವರ ಯಾವತ್ತೂ ಕೂಡ ಅವರ ಅಡುಗೆನ ಕಳಿಸ್ಕೊಡೋದನ್ನ ಅವರು ಮಿಸ್ ಮಾಡೇ ಇಲ್ಲ. ಎಲ್ಲ ಸೀಸನ್ನಲ್ಲೂ ಯಾವ್ದಾದ್ರು ಒಂದು ರೀತಿ ಅವರು ಮಾಡಿರೋ ಅಡುಗೆನ ಕಳಿಸ್ಕೊಡ್ತಾರೆ. ಈ ಸೀಸನ್ನು ಕಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಮನೆಯವರೆಲ್ಲ ತುಂಬ ಖುಷಿಯಾದರು. ಹಾಗೆ ತುಂಬ ಖುಷಿಯಿಂದ ಊಟ ಮಾಡಿ ಮಲ್ಕೊತಿದ್ರು. ಸೊ ಖುಷಿ ಆಯಿತು. ಆ್ಯಂಡ್ ಸುದೀಪ್ ಸರ್ ಅವರ ಪ್ರೀತಿ ಅವ್ರ ಗೆಸ್ಟರಿಗೆ ಏನು ಹೇಳೋಣ. ಸೊ ಅವ್ರು ಇಲ್ಲದೆ ಹೋದರೆ ಹೆಂಗಪ್ಪ ಬಿಗ್ ಬಾಸ್ ಈ ಥರ ಎಲ್ಲ ನೋಡಿದಾಗ ಅವರು ಜಾಕೆಟ್ಸ್ನ ಕೊಡೋದು, ಅವರ ಕಿವಿ ಓಲೆನ ಕೊಡೋದು, ಹಾಗೆ ಎಲ್ಲರಿಗೂ ಒಂದು ಕಿವಿ ಮಾತನ್ನ ಹೇಳೋದು, ಬುದ್ಧಿ ಮಾತನ್ನ ಹೇಳೋದು, ಅವ್ರು ಮಾಡಿದ ಅಡುಗೆನ ಕಳಿಸ್ಕೊಳ್ಳೋದು. ಸೊ ಇದೆಲ್ಲ ತುಂಬ ಅಂದರೆ ಬಿಗ್ ಬಾಸಿನ ಒಂದು ಪಾರ್ಟ್ ಆಗಿದೆ ಇವಾಗ. ಅವರ ಕಿಚ್ಚನ ಚಪ್ಪಾಳೆ ಆಗಿರ್ಬೋದು, ಇದೆಲ್ಲ ಅವ್ರು ಬಿಟ್ಟೋದ್ಮೇಲೆ ಹೆಂಗೆ ಅಂತ. ನೆಕ್ಸ್ಟ್ ಸೀಸನಿಂದ ಅವ್ರಿಲ್ಲ ಅಂದರೆ ಇಷ್ಟೆಲ್ಲ ಎಲಿಮೆಂಟ್ಸ್ ಮಿಸ್ ಆಗಿಬಿಡುತ್ತಾ, ಇಷ್ಟೆಲ್ಲ ಮಾತುಗಳು ಮಿಸ್ ಆಗುತ್ತಾ, ಯಾರು ನೆನೆಸ್ಕೊಡೋದು ಆ ಥರ ಅಂತ ಅನ್ನಿಸ್ಬಿಡುತ್ತೆ. ಸೊ ನೋಡುವ ಏನಾಗುತ್ತೆ ಅಂತ. ಸೊ ಇಷ್ಟು ಹೇಳ್ತಾ ವಿಡಿಯೋ ನಿಲ್ಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.